ವಿಧಾನ ಪರಿಷತ್ನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಹೇಳನ ಪದವನ್ನ ಸಿಟಿ ರವಿ ಅವರು ಬಳಸಿದ್ದಾರೆ ಅಂತಕ್ಕಂಥ ಒಂದು ಪ್ರಕರಣ ಒಂದು ರೀತಿಯಲ್ಲಿ ಇದು ಇತಿಹಾಸದಲ್ಲಿ ಹಿಂದೆಂದೂ ಕಾಣದಂತಹ ಒಂದು ಪ್ರಸಂಗ. ಬೆಳಗಾವಿಯ ಸುವರ್ಣಸೌಧದಲ್ಲಿ ನಿನ್ನೆ ಪರಿಷತ್ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಈ ಪದ ಬಳಕೆಯನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಳಗಾವಿ ಜಿಲ್ಲಾ ನ್ಯಾಯಾಧೀಶರ ಮುಂದೆ ಸಿಟಿ ರವಿಯನ್ನ ಹಾಜರುಪಡಿಸಲಾಗುತ್ತೆ. ಪರಿಷತ್ನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಿಟಿ ರವಿ ನಿಂದನೆ ಪ್ರಕರಣ. ಕೆಲವೇ ಕ್ಷಣಗಳಲ್ಲಿ ಬೆಳಗಾವಿ ಜಿಲ್ಲಾ ನ್ಯಾಯಾಧೀಶರ ಮುಂದೆ ಸಿಟಿ ರವಿಯನ್ನು ಹಾಜರುಪಡಿಸಲಾಗುತ್ತೆ. ಸದ್ಯಕ್ಕೆ ಗೋಕಾಕ್ನ ಅಂಕಲಗಿ ಠಾಣೆಗೆ ಕರೆದೊಯ್ದಿದ್ದಾರೆ ಪೊಲೀಸರು ಅಂತಕ್ಕಂಥ ಮಾಹಿತಿ ಇದೆ. ಅಂಕಲಗಿ ಠಾಣೆಯಲ್ಲಿ ಕುರ್ಚಿ ಮೇಲೆಯೇ ನಿದ್ರೆಗೆ ಜಾರಿದ್ದಾರೆ ಸಿಟಿ ರವಿ. ರಾತ್ರಿಯೆಲ್ಲ ಅವ್ರನ್ನ ತುಂಬ ಸುತ್ತಾಡಿಸ್ಬಿಟ್ಟಿದ್ದಾರೆ. ಹಾಗಾಗಿ ಸಹಜವಾಗಿ ನಿದ್ದೆಯ ಮಂಪುರ ಅವರಿಗೆ ಅಂಕಲಗಿ ಪೊಲೀಸ್ ಠಾಣೆ ಸುತ್ತಮುತ್ತ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ. ನಿನ್ನೆ ಪರಿಷತ್ನಲ್ಲಿ ಅವಹೇಳನಕರ ಪದ ಬಳಕೆಯನ್ನು ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ದೂರು ಕೊಡ್ತಾರೆ. ಮೊದಲಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ದೂರಿನ ಅನ್ವಯ ಪೊಲೀಸರು ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಆದ ನಂತರ ಬಿಜೆಪಿಯವರ ಪ್ರತಿಭಟನೆಗಳು ಆರಂಭ ಆಗುತ್ತೆ. ಅದಾದ ನಂತರ ಸಿಟಿ ರವಿಯನ್ನ ಅಲ್ಲೂ ಇರಕ್ಕೆ ಬಿಡದೆ ಇಲ್ಲೂ ಇರಕ್ಕೆ ಬಿಡದೆ ಸುಮ್ಮನೆ ಸುತ್ತಾಡಿಸಿದ ರಾತ್ರಿಯೆಲ್ಲ. ಸುಮಾರು 4 ಜಿಲ್ಲೆಗಳಂತೆ, 4 ಜಿಲ್ಲೆ 8 ಸ್ಟೇಷನ್ ಲಿಮಿಟ್ಸ್ನಲ್ಲಿ ಸುತ್ತಾಡಿಸಿದ್ದಾರೆ ಅಂತಕ್ಕಂಥ ಮಾಹಿತಿ. ಒಂದು ಟೈಮಲ್ಲಂತೂ ಸಿಟಿ ರವಿ ಅವರು ಸಿಟ್ಟಿಗೆದ್ದು ರೋಡಲ್ಲೇ ಕೂತ್ಬಿಟ್ಟಿದ್ರು, ನಾ ಎಲ್ಲಿಗೂ ಬರಲ್ಲ ಅಂತ. ಈಗ ಸದ್ಯಕ್ಕೆ ಅಂಕಲಗಿ ಪೊಲೀಸ್ ಸ್ಟೇಷನ್ನಲ್ಲಿ ಸಿಟಿ ರವಿ ಅವರನ್ನ ಇರಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ.